ಹಲೋ ನಮಸ್ತೆ. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗ್ಬಾರ್ದುವಾಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಸುಂದ್ರಿ ಸುರಭಿ ಆ್ಯಂಡ್ ಗಂಗಾ. ಚಿಕ್ಕಮಗಳೂರು ಮತ್ತು ಮಲೆನಾಡಿನ ಜನರ ಬಹಳ ವರ್ಷಗಳ ಬೇಡಿಕೆಯಾಗಿದ್ದ ಮೆಡಿಕಲ್ ಕಾಲೇಜಿನ ಕನಸು 2022ರಲ್ಲಿ ನನಸಾಗಿತ್ತು. ಮಲೆನಾಡಿಗರ ಬೇಡಿಕೆಯಂತೆ ಚಿಕ್ಕಮಗಳೂರು ನಗರದಲ್ಲಿ 58 ಎಕರೆ ಪ್ರದೇಶದಲ್ಲಿ ಕಾಲೇಜು ಕ್ಯಾಂಪಸ್ ತಲೆ ಎತ್ತಿ ನಿಂತಿತ್ತು. ಈ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಒಳ್ಳೆಯ ವಿಚಾರಕ್ಕೆ ಸದ್ದು ಮಾಡಿರುವುದಕ್ಕಿಂತ ಬೇಡದ ವಿಚಾರಕ್ಕೆ ಸುದ್ದಿಯಾಗಿರುವುದೇ ಹೆಚ್ಚು. ಈಗ ಮತ್ತೊಮ್ಮೆ ಬೇಡದ ವಿಚಾರಕ್ಕೆ ಸುದ್ದಿಯಲ್ಲಿದೆ. ಇಷ್ಟಕ್ಕೂ ಯಾವ ವಿಚಾರಕ್ಕೆ ಸೌಂಡ್ ಮಾಡ್ತಿದೀಯ ಅಂತ ನೋಡೋಣ ಬನ್ನಿ. ಮಲೆನಾಡಿನ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಪಡೆಯಬೇಕು ಅಂದ್ರೆ ದೂರಗಳಿಗೆ ಹೋಗಬೇಕಿತ್ತು. ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆಯ ವಿದ್ಯಾರ್ಥಿಗಳು ದಟ್ಟ ಕಾನೂನದ ನಡುವೆ ಬೆಳೆದವರು, ಮಲೆನಾಡಿನ ಹಿತವಾದ ವಾತಾವರಣದಲ್ಲಿ ಬೆಳೆದವರಿಗೆ ಬಯಲು ಸೀಮೆಯ ಜಿಲ್ಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವುದು ಕಷ್ಟದ ವಿಚಾರ ಅನ್ನೋದು ಇದಕ್ಕೆ ಕಾರಣ. ಹೀಗಾಗಿ ಚಿಕ್ಕಮಗಳೂರಿನಲ್ಲಿ ಒಂದು ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಿ ಅಂತ ಮಲೆನಾಡಿನ ಜನ ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದರು. ಮಲೆನಾಡಿನಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಿ ಅಂತ ಸರ್ಕಾರದ ಮೇಲೆ ಒತ್ತಡ ಹೇರಲಾಗಿತ್ತು. ಮಲೆನಾಡಿಗರ ಈ ಬೇಡಿಕೆಯ ಜೊತೆಗೆ ಸಿಟಿ ರವಿ ಸತತ ಪ್ರಯತ್ನದಿಂದ 2022ರಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದು ಮೆಡಿಕಲ್ ಕಾಲೇಜು ಸ್ಥಾಪನೆಯಾಗಿತ್ತು. ಈ ಕಾಲೇಜು ಸ್ಥಾಪನೆಯಾದ ದಿನದಿಂದ ಸಾಕಷ್ಟು ಸದ್ದು ಮಾಡ್ತಿದೆ. ಒಳ್ಳೆಯ ಕಾರಣಕ್ಕೆ ಸದ್ದು ಮಾಡಿರೋದಕ್ಕಿಂತ ಬೇಡದ ಕಾರಣಗಳಿಗೆ ಈ ಕಾಲೇಜು ಸದ್ದು ಮಾಡಿದೆ. ಎಷ್ಟು ದಿನ ಮೂಲಭೂತ ಸೌಕರ್ಯ ಇಲ್ಲದ ಕಾರಣಕ್ಕೆ ಸದ್ದು ಮಾಡಿದ್ದ ಕಾಲೇಜಿನಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿ ಬಂದಿದೆ. ವೈದ್ಯಕೀಯ ವಿದ್ಯಾರ್ಥಿನಿ ಜೊತೆ ಉಪನ್ಯಾಸಕನ ಲವ್ವಿ ಡವ್ವಿ, ಪ್ರೀತ್ಸೆ ಅಂತ ಸ್ಟೂಡೆಂಟ್ ಹಿಂದೆ ಬಿದ್ದ ಪ್ರೊಫೆಸರ್. ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ಗಂಗಾಧರ್ ಅಂತ. ಈತ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಉಪನ್ಯಾಸಕರಾಗಿದ್ದಾರೆ. ಈತ ಅದೇ ಕಾಲೇಜಿನಲ್ಲಿ MBBS ಮಾಡ್ತಿದ್ದ ಸುರಭಿ ಅನ್ನೋ ಹುಡುಗಿ ಜೊತೆ ಲವ್ವಿ ಡವ್ವಿ ಶುರು ಹಚ್ಚಿಕೊಂಡಿದ್ರು ಅನ್ನೋ ಆರೋಪಗಳು ಕೂಡ ಈಗ ಸದ್ದು ಮಾಡ್ತಿವೆ. ಅಲ್ಲದೆ ಪ್ರೀತ್ಸೆ ಅಂತ ಹುಡುಗಿ ಹಿಂದೆ ಬಿದ್ದಿದ್ರಂತೆ. ಇದಕ್ಕೆ ಪೂರಕವಾಗಿ ವಿದ್ಯಾರ್ಥಿನಿ ಕೆಲವು ಸಂದೇಶಗಳನ್ನ ಸಾಕ್ಷ್ಯವಾಗಿ ನೀಡಿದ್ದಾಳೆ. ಅಲ್ಲದೆ ತಾನು ಕಾಲೇಜಿಗೆ ಸೇರಿದ ದಿನದಿಂದಲೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದೆ. ಇದು ನನಗೆ ಮುಳುವಾಗಿದೆ. ಒತ್ತಾಯ ಪೂರ್ವಕವಾಗಿ ನನ್ನನ್ನ ಮನೆಗೆ ಕಳುಹಿಸಿ ನನ್ನ ತಂದೆ ತಾಯಿ ಬಳಿ ನಾನು ಮಾನಸಿಕ ಸ್ಥೀಮಿತ ಕಳೆದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ನಾನು ಬೇರೆಯವರನ್ನ ಮದುವೆಯಾಗಿದ್ದೇ ತಪ್ಪ ಅಂತ ಆಕೆ ಪ್ರಶ್ನೆ ಮಾಡಿದ್ದಾಳೆ. ಸರ್, ಅದು 6 ಮಂತ್ಸ್ ಬ್ಯಾಕ್ ಅವರೇ ನನಗೆ ಫೋರ್ಸ್ಫುಲಿ ಮನೆಗೆ ಕಳಿಸ್ತಾರೆ ಸರ್. ನಮ್ಮ ಅಪ್ಪ ಅಮ್ಮನ ಕರೆದು ಫೋರ್ಸ್ಫುಲಿ ನನ್ನ ಕೈಲಿ ಲೆಟರ್ ಎಲ್ಲ ಬರೆಸ್ಕೊಂಡು ಮನೆಗೆ ಕಳಿಸ್ತಾರೆ. ಆ ಟೈಮಲ್ಲಿ ಅವ್ರು ಹೇಳಿಕೆ ಕೊಡ್ತಾರೆ, ಇವಾಗ ಏನು 2 ಸಬ್ಜೆಕ್ಟ್ ಇದೆ, ಎಲ್ಲ ನಮ್ಮ ಕೈಯಲ್ಲಿರೋದು, ಇದು ಆಟೋನಮಸ್ ಕಾಲೇಜು, ನಮ್ಮ ಕೈಯಲ್ಲಿರುತ್ತೆ, ನಿಂದು ಎಲಿಜಿಬಿಲಿಟಿ ಮಾರ್ಕ್ಸು ಈ ಥರದ್ದೆಲ್ಲನೂ, ನಿನ್ನ ಮನೆಗೆ ಹೋಗು. ಅದೇ ಟೈಮಲ್ಲೂ ಕೂಡ ಅವ್ರು ಹೇಳೋದು ನಾನು ಮೆಂಟಲಿ ಅನ್ಸ್ಟೇಬಲ್ ಅಂತ ನಮ್ಮ ಅಪ್ಪ ಅಮ್ಮ ಹತ್ರ. ನನಗದು ಯಾವ ರೀತಿಲಿ ನಾನು ಅನ್ಸ್ಟೇಬಲ್ ಅಂತ ನನಗೆ ಇವಾಗಲೂ ಗೊತ್ತಾಗ್ತಾ ಇಲ್ಲ. ಈ ಥರ ಹೋರಾಡೋಕ್ಕೆ ಮುಂದೆ ಬಂದಿದ್ದೀನಿ. ಇರೋದನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ಹೋದರೆ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದೀವಿ ಅಂತ ಅವ್ರು ಹೇಳಿಕೆ ಕೊಡ್ತಾರೆ. ಇವಾಗ ನೀವು ಹೇಳಿದ್ರಿ ಈ ತುಮಕೂರು ಏನೋ ಬರ್ತಿದೆ ಅಂತ, ಅವಾಗೂ ಕೂಡ ಇವರು ಗಂಗಾಧರ್ ಸರ್ ಬಗ್ಗೆ ಕ್ವಶನ್ ಮಾಡ್ತಾರೆ, ಇದ್ರ ಬಗ್ಗೆ ಏನು ಸರ್ ಆ್ಯಕ್ಷನ್ ತೊಗೊಂಡ್ರಿ ಅಂತ ಅಂದುವಾಗ ಅವಾಗಲೂ ಎಲ್ಲರೂ ನನ್ನ ರಿಕ್ವೆಸ್ಟ್ ಮಾಡ್ಕೊತಾರೆ ಹೊರತು ನ್ಯಾಯ ಕೊಡಿಸ್ಬೇಕು ಅಂತ ಬರಲ್ಲ. ಎಲ್ಲ ಬೇರೆ ನನಗೆ ಇವ್ರಿಗೆ ಕೇಳ್ಕೊತಾರೆ, ಅಯ್ಯೋ ಈ ವಿಷಯ ತೆಗಿಬೇಡಿ, ಇದನ್ನು ಬಿಟ್ಬಿಡಿ ಅನ್ನೋ ಥರ ಮಾತಾಡ್ತಾರೆ. ಇಲ್ಲ ಸರ್, ಹಾಗೇನಿಲ್ಲ, ಅದು ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಸಸ್ಪೆಂಡ್ ಅಂತ ಮಾಡಿಲ್ಲ ಅವ್ರು ಹೇಳಿದ್ದೇನು ಫೋರ್ಸ್ಫುಲಿ ಕಳಿಸಿದ್ದು ಅಷ್ಟೇ ಮನೆಗೆ. ಬಟ್ ಅದು ಸಸ್ಪೆಂಡ್ ಅಂತಲೂ ನಮ್ಮ ಹತ್ರ ಏನೂ ಹೇಳಲಿಲ್ಲ. ನೀವು ಮನೆಗೆ ಹೋಗಿ ನಿಮಗೆ ಎಲಿಜಿಬಿಲಿಟಿ ಏನಿದೆ ಅದು ನಾವು ಕೊಡ್ತೀವಿ, ಅದು ನಮ್ಮ ಪರ್ಸ್ನಲ್ ಲೈಫ್ಗೆ ಇನ್ವಾಲ್ವ್ ಆಗಿ. ನನಗೆ ಒಂದು ಅರ್ಥ ಆಗ್ತಿಲ್ಲ ಸರ್, ಇದ್ರಲ್ಲಿ ನಾನು ತಪ್ಪು ಮಾಡಿದ್ದೀನ ಅಂತ ಒಂದೊಂದ್ಸಲಿ ಅನಿಸ್ಬಿಡುತ್ತೆ. ಅದು ಇವ್ರನ್ನ ಪ್ರೀತಿ ಮಾಡಿದ್ದು. ಇವಾಗ ಹೇಳ್ತಾರೆ ಎಲ್ಲಿ ಟೀಚರು ಸ್ಟೂಡೆಂಟು ಇವಾಗ ನೋಡಿ, ನಮ್ಮ ಅಪ್ಪ ಅಮ್ಮ ಕೂಡ ಟೀಚರು ಸ್ಟೂಡೆಂಟೇನೆ, ಅವರು ಮದುವೆ ಆಗಿರೋದು. ಇವಾಗ ನಾವು ಪ್ರೀತಿ ಮಾಡಿದ್ವಿ, ಮದುವೆ ಆದ್ವಿ. ಆದರೆ ಅವರು ಪರ್ಸ್ನಲ್ ಆಗಿ ಈ ಥರ ಟಾರ್ಗೆಟ್ ಮಾಡಿಬಿಟ್ಟು ಇನ್ವಾಲ್ವ್ ಆಗಿ ಯಾಕೆ ಈ ರೀತಿ ಮಾಡಿದ್ರು ನನಗೆ ಗೊತ್ತಿಲ್ಲ. ಇನ್ನೊಂದು ಕಡೆ ಹೇಳೋದಾದರೆ, ನನ್ನ ಕಾಲೇಜಲ್ಲಿ ಏನೇನು ನಡೀತಿತ್ತು ಅದನ್ನೆಲ್ಲ ನಾನು ಕ್ವಶನ್ ಮಾಡಿದ್ದೆ, ನಾನು ತಪ್ಪಾಯ್ತಾ ಅಂತ ಅನ್ಸುತ್ತೆ.
ಪರೀಕ್ಷೆ ಬರೆಯಲು ಇಲ್ಲ ಅವಕಾಶ, ಸುಳ್ಳು ಆರೋಪಗಳ ಅರ್ಧ ಸತ್ಯ ಹೇಳ್ತಿದ್ದಾಳ ಸಂತ್ರಸ್ತೆ, ಗಂಗಾಧರ್ ವಾದವೇನು? ಉಪನ್ಯಾಸಕ ಗಂಗಾಧರ್ ಮೇಲೆ ಇದ್ದಕ್ಕಿದ್ದಂತೆ ಆರೋಪ ಮಾಡಿರುವುದು ಹಲವರ ಅಚ್ಚರಿಗೆ ಕಾರಣವಾಗಿದೆ. ತಮ್ಮ ವಿರುದ್ಧದ ಆರೋಪದ ಕುರಿತು ಪ್ರತಿಕ್ರಿಯಿಸಿರುವ ಗಂಗಾಧರ್, ಆಕೆಗೆ ಪರೀಕ್ಷೆ ಬರೆಯಲು ಅವಕಾಶವಿರಲಿಲ್ಲ. ವಿಶ್ವವಿದ್ಯಾಲಯದ ಕೆಲವು ನಿಯಮಗಳನ್ನು ಉಲ್ಲಂಘಿಸಿದ ಕಾರಣಕ್ಕೆ ಆಕೆಗೆ ಅವಕಾಶ ನಿರಾಕರಿಸಲಾಗಿದೆ. ಆಕೆ ಪರೀಕ್ಷೆ ಬರೆಯಲು ಅವಕಾಶ ನಿರಾಕರಿಸಿದ ಕಾರಣಕ್ಕೆ ತಮ್ಮ ವಿರುದ್ಧ ಆರೋಪ ಮಾಡ್ತಿದ್ದಾಳೆ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಅಲ್ಲದೆ ನೀಡಿರೋ ಸಂದೇಶಗಳ ಸಾಕ್ಷ್ಯಗಳು ಕೇವಲ ಅವರಿಗೆ ಬೇಕಾದಂತೆ ಬಿಂಬಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿದೆ. ನನ್ನ ಬಳಿ ಇರೋ ಸಾಕ್ಷ್ಯಗಳನ್ನು ಕೂಡ ನಾನು ಕೊಡ್ತೇನೆ ಅಂತ ಗಂಗಾಧರ್ ಸ್ಪಷ್ಟನೆ ನೀಡಿದ್ದಾರೆ. ಅವರು ಏನು ಆರೋಪ ಮಾಡ್ತಿದ್ದಾರೆ ಮೀಡಿಯಾದಲ್ಲಿ, ಕೆಲವೊಂದು ಸ್ಕ್ರೀನ್ಶಾಟ್ಸ್ ಎಲ್ಲ ತೋರಿಸ್ಬಿಟ್ಟು ಇದು ಮಾಡ್ತಿದ್ದಾರೆ. ಸೊ ಅದರಲ್ಲಿ ಯಾವುದು ಇರುವಂಥ ಮೆಸೇಜಸ್ ಯಾವುದು ಕಂಪ್ಲೀಟ್ ಅಲ್ಲ ಸರ್. ಅಂದರೆ ಅವ್ರಿಗೆ ಬೇಕಾಗಿರೋ ಮೆಸೇಜಸ್ ಮಾತ್ರ ನಮಗೆ ತೋರಿಸ್ತಿದ್ದಾರೆ. ಮತ್ತು ಈಗ ಏನು ಲೋ ಮಾಡಿದ್ರೆ ಸೂಸೈಡ್ ಮಾಡ್ತಾರೆ ಅಂತ ಹೇಳೋದು ನಾನು ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ಹೇಳಿಲ್ಲ ಸರ್. ಅದರ ಸುಳ್ಳು ಆರೋಪ. ಆ್ಯಂಡ್ ಅದರಲ್ಲಿರೋ ಮೆಸೇಜಸ್ ಯಾವುದು ಕಂಪ್ಲೀಟ್ ಅಲ್ಲ ಸರ್. ಅವ್ರ ಪಾರ್ಟ್ದು ಏನಿದೆ ಅವ್ರು ಮಾತ್ರ ಇದು ಮಾಡ್ತಾರೆ. ಅದು ಸಹ ನನ್ನ ಹತ್ರ ಕೂಡ ಕೆಲವೊಂದು ಮೆಸೇಜಸ್ ಇದೆ. ಸೊ ಅದನ್ನು ಈಗ ಏನು ವಿವರಣೆ ಅಂತ ಹೇಳಿದ್ದಾರೆ ಸಂಸ್ಥೆ ಸರ್ಕಾರದಿಂದ, ಅದನ್ನು ಎಲ್ಲ ಸಲ್ಲಿಸ್ತೀವಿ ಸರ್. ಕೆಲವೊಂದು ಆಡಳಿತ ಪಕ್ಷಕ್ಕೆ ಸಲ್ಲಿಸ್ತೀವಿ. ಸೊ ಈಗ ಅದು 2.5 ವರ್ಷದಿಂದ ಹಿಂದೆ ಆಗಿರುವಂಥದ್ದು. ಈಗ ಆಲೋಚಿಸೋಣ ಅವ್ರಿಗೆ ಒಂದು ಏನು ಎಕ್ಸಾಮ್ ಸಿಗ್ತಿಲ್ಲ, ಈಗ 1 ವರ್ಷದಿಂದ ಅವರು ಏನು ಪರ್ಸ್ನಲ್ ಲೈಫಲ್ಲಿ ಏನು ಇರ್ತಿದೆ ಅನ್ನೋದು ಗೊತ್ತಿಲ್ಲ ಸರ್. ಈ ನಡುವೆ ಗೊತ್ತಾಗ್ತಿದೆ ಈ ಇಶ್ಯೂ ರೈಸ್ ಆಗೋದ್ರಿಂದ. ಚಾರಿತ್ರ್ಯವಧೆ ಮಾಡ್ತಿದ್ದಾರೆ ಎಂದ ಉಪನ್ಯಾಸಕ ಗಂಗಾಧರ್ ಉದ್ದೇಶಪೂರ್ವಕವಾಗಿ ಈಗ ಮೆಸೇಜ್ಗಳ ಪ್ರದರ್ಶಿಸುತ್ತಿದ್ದಾರೆ. ತಮ್ಮ ವಿರುದ್ಧ ಆರೋಪ ಮಾಡಿರೋ ಸುರ್ಬೆ ಹೇಗಾದ್ರೂ ಮಾಡಿ ಎಕ್ಸಾಮ್ ಬರೆಯಬೇಕು ಅಂತ ಪ್ರಯತ್ನ ಮಾಡಿದ್ರು. ಈ ಪ್ರಯತ್ನಗಳು ವಿಫಲವಾದ ಬಳಿಕ ನನ್ನ ವಿರುದ್ಧ ಆರೋಪ ಮಾಡುವ ಮೂಲಕ ಚಾರಿತ್ರ್ಯವಧೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ 2 ವರ್ಷಗಳ ಬಳಿಕ ಸಂದೇಶಗಳನ್ನ ಮಾಧ್ಯಮಗಳಿಗೆ ರಿಲೀಸ್ ಮಾಡಿದ್ದಾರೆ ಎಂದು ಇದು ಉದ್ದೇಶಪೂರ್ವಕವಾಗಿ ಮಾಡಿರುವ ಕೃತ್ಯ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಸುರಭಿ ಸಂದೇಶಗಳನ್ನ ಪ್ರದರ್ಶನ ಮಾಡುವ ಮೂಲಕ ಹನಿ ಟ್ರ್ಯಾಪ್ ರೀತಿ ನನ್ನನ್ನ ಟ್ರ್ಯಾಪ್ ಮಾಡಿದ್ದಾಳೆ ಅಂತ ಆರೋಪಿಸಿದ್ದಾರೆ. ಈಗ ಅದು ಇಟ್ಕೊಂಡಿದ್ದಾರೆ ಅಂದರೆ ಅದರ ಅರ್ಥ ಉದ್ದೇಶಪೂರ್ವಕ ಅಂತ. ಉದ್ದೇಶಪೂರ್ವವಾಗಿ ಇಟ್ಕೊಂಡಿದ್ದಾರೆ, ಯಾವುದೋ ಒಂದು ಸಂದರ್ಭದಲ್ಲಿ ಯೂಸ್ ಆಗುತ್ತೆ ಅನ್ನೋವಂಥ ಇದರಲ್ಲಿ ಇಟ್ಕೊಂಡು ಇದು ಮಾಡ್ತಿದ್ದಾರೆ. ಸೊ ಇದೆಲ್ಲ ಏನಂದರೆ ಒಂಥರ ಹನಿ ಟ್ರಾಪ್ ಥರ ಅನಿಸ್ತದೆ, ಬ್ಲ್ಯಾಕ್ ಮೇಲಿಂಗ್ ಥರ. ಈಗ ಆಲ್ ಆಫ್ ಎ ಸಡನ್ ನನ್ನ ಇಶ್ಯೂ ಎರಪ್ಟ್ ಮಾಡಿಬಿಟ್ಟು ಈಗ ನನ್ನ ಕ್ಯಾರೆಕ್ಟರ್ಸ್ ಅಸ್ಟೇಜ್ ನನ್ನ ತೇಜೋವಧೆ ಮಾಡಿಬಿಟ್ಟು ನನ್ನ ಮುಖಾಂತರ ಅವ್ರಿಗೆ ಪ್ರೆಷರ್ ಹಾಕ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಪ್ರೆಷರ್ ಹಾಕಿ ಎಕ್ಸಾಮ್ ತೊಗೋಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಇದೇ ವಿಷಯನ ಅವರು ನನ್ನ ಹತ್ರ ಖುದ್ದಾಗಿ ಹೇಳಿದ್ದಾರೆ ಸರ್. ಅವರು ಗಂಡ ಆಗಲಿ ಅವ್ರ ಜೊತೆ ಬಂದಿದ್ದಂಥ ಒಂದು ಸಂಘ ಸಂಸ್ಥೆಗಳು, ರೈತ ಸಂಘ ಸಂಸ್ಥೆ ಒಬ್ಬರು ಯಾರು ಶರತ್ ಅಂತ ಮತ್ತು ಇನ್ನೊಬ್ಬರು ರಾಕೇಶ್ ಅಂತ ಅವರೆಲ್ಲ ಹೇಳಿದ್ದಾರೆ ಸರ್. ಅವರು ಕೇಳಿದ್ರು, ಸೊ ಹೇಗಾದರೂ ಆಗಲಿ ನೀವು ಅವ್ರಿಗೆ ಹೇಳ್ಬಿಟ್ಟು ಎಕ್ಸಾಮ್ ಕೊಡಿಸಿ ಸರ್ ಅಂತೆಲ್ಲ. ಇದೆಲ್ಲ ಏನಂತಂದರೆ ಎಕ್ಸಾಮ್ ತಗೋಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಮಾಡ್ತಾ ಇರುವಂಥ ಒಂದು ಪಿತೂರು ಸರ್ ಇದು. ಸೊ ಇದು ಯಾವುದಕ್ಕೆ ಆಗಲಿ ಏನೇ ಆಗಲಿ ಯಾವುದು ಫಾರ್ವರ್ಡ್ ಆದರೂ ಸಹ ಇದ್ರ ಬಗ್ಗೆ ಏನೇನಿದ್ರು ನಾನು ಸಹಕಾರ ಕೊಡ್ತೀನಿ ಸರ್. ಈ ಥರ ದಯವಿಟ್ಟು ಈ ಮೀಡಿಯಾದಲ್ಲಿ ಒಬ್ಬರು ತೇಜೋವಧೆ ಮಾಡುವಂಥ ಒಂದು ಇದನ್ನು ಪ್ರಚಾರ ಮಾಡಬಾರ್ದು, ಅದನ್ನ ತಡೆ ಹಾಕಬೇಕು ಅಂತ ಈ ಮೂಲಕ ಸೊ ಎಸ್ ಪಿ ಸರ್ ಅವರಿಗೆ ನಾನು ಆಗಲಿ ಮಾನ್ಯ ಡಿ ಸಿ ಮೇಡಮ್ ಅವರಿಗೆ ನಾನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಲಿಖಿತ ದೂರು ನೀಡಲು ಸುರಭಿ ಹಿಂದೇಟು ಹಾಕ್ತಿದ್ದಾರೆ. ಈಗಾಗಲೇ ನೋಟಿಸ್ ನೀಡಲಾಗಿದೆ ಎಂದ ಕಾಲೇಜು ಡೀನ್. ಕಾಲೇಜು ಪ್ರಾಧ್ಯಾಪಕರ ವಿರುದ್ಧ ಆರೋಪ ಕೇಳಿ ಬರ್ತಿದ್ದಂತೆ ಲಿಖಿತವಾಗಿ ದೂರು ನೀಡಲು ಸಂತ್ರಸ್ತೆಗೆ ಸೂಚನೆ ನೀಡಿದ್ರಂತೆ. ಈ ಮೂಲಕ ನಾವು ಆರೋಪಿಯ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋಕೆ ಅನುಕೂಲವಾಗುತ್ತೆ ಅಂತ ಹೇಳಿದರೂ ಸಹ ಸುರಭಿ ಲಿಖಿತವಾಗಿ ದೂರು ನೀಡಿಲ್ಲ. ಬದಲಿಗೆ ಪೊಲೀಸರಿಗೆ ಲಿಖಿತ ದೂರು ನೀಡ್ತೀವಿ ಅಂತ ಹೇಳಿ ಹೋಗಿದ್ರಂತೆ. ಅಲ್ಲದೆ ಗಂಗಾಧರ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಿದ್ದಂತೆ ಕಾಲೇಜು ಡೀನ್ ಹರೀಶ್ ಅವರು ಗಂಗಾಧರ್ಗೆ ನೋಟಿಸ್ ನೀಡಿ ಅವರಿಂದ ಉತ್ತರ ಪಡೆಯಲಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಗೂ ಮಾಹಿತಿ ನೀಡಲಾಗಿದೆ ಅಂತ ಹೇಳಿದ್ದಾರೆ. ನಮ್ಮ ಸ್ಟೂಡೆಂಟ್ ಆದಂಥ ಸುರಭಿ ಅವ್ರದ್ದು ಅಟೆಂಡೆನ್ಸ್ ಪ್ರಕಾರ ಅಟೆಂಡೆನ್ಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸಾಮಿಗೆ ಕೂರಿಸಿಲ್ಲ ಅಂತ. ಬಟ್ ಏನಕ್ಕೆ ಅಂತ ಹೇಳಿದ್ರೆ ನಮ್ಮದು ವಿಶ್ವವಿದ್ಯಾಲಯದ ರೂಲ್ಸ್ ಪ್ರಕಾರ ಇಷ್ಟು % ಬರಬೇಕು ಅಂತ ಇರುತ್ತೆ. ಆದರೆ ಮತ್ತೆ ಇಂಟರ್ನಲ್ಸಲ್ಲೂ ಕೂಡ ಪಾಸ್ ಆಗಬೇಕು ಬರುತ್ತೆ. ಇಲ್ಲಿ ಇವರು ಅದೆರಡನ್ನೂ ಕೂಡ ಮಾಡಿರೋದಿಲ್ಲ. ಒಂದು ಸಬ್ಜೆಕ್ಟಲ್ಲಿ, ಇನ್ನೊಂದು ಸಬ್ಜೆಕ್ಟಲ್ಲಿ
ಅಟೆಂಡೆನ್ಸು ಶಾರ್ಟೇಜ್ ಇರುತ್ತೆ. ಸೊ ಅದು ಮೊದಲನೇದು ಸುದ್ದಿ. ಎರಡನೇದು ಡಾಕ್ಟರ್ ಗಂಗಾಧರ್ ಅಂತ ಪ್ರಾಧ್ಯಾಪಕರ ವಿರುದ್ಧ ನೀಡಿರುವ ದೂರು. ಆ ಥರ ಕೊಡ್ತಿದ್ದಂಗೆ ನಮಗೆ, ನಾನು ತಕ್ಷಣ ಅವರಿಗೆ ಗಂಗಾಧರ್ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀನಿ, ಇದ್ರ ಬಗ್ಗೆ ನಮಗೆ ಉತ್ತರ ಕೊಡಿ ಅಂತ ಹೇಳಿಬಿಟ್ಟು. ಇದು 22-23 ಆಗಿರೋದು ಅಂತ ಅಲ್ಲಿಂದನೂ ಅವಾಗಿಂದನೂ ಲಿಖಿತ ಉತ್ತರನೂ ಕೊಟ್ಟಿರಲಿಲ್ಲ. ಈಗ 15 ದಿವಸದಿಂದ ಅವರು ಸಂಘಟನೆಗಳು ಬಂದು ಅಟೆಂಡೆನ್ಸ್ ಗಲಾಟೆ ಮಾಡಿದಾಗ ಈ ವಿಷಯ ಕೂಡ ಪ್ರಸ್ತಾಪ ಆಯಿತು. ಸೊ ಪ್ರಸ್ತಾಪ ಆದಾಗ ನಾವು ಕೇಳಿದ್ವಿ, ಲಿಖಿತವಾಗಿ ಕೊಡಿ ನಾವು, ಸೊ ದಟ್ ನಾವು ಅಟ್ಲೀಸ್ಟ್ ಆ್ಯಕ್ಷನ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವ್ರು ಲಿಖಿತವಾಗಿ ನಾವು ಕೊಡಲ್ಲ, ನಾವು ಪೊಲೀಸವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವಾಗಲೂ ಕೂಡ ಕೊಡಲಿಲ್ಲ ಸರ್. ಈಗ ಕೊಟ್ಟ ತಕ್ಷಣ ನಾನು ಅದನ್ನು ಅವರಿಗೆ ನೋಟಿಸ್ ಇಶ್ಯೂ ಮಾಡಿ ಅವರಿಂದ ಉತ್ತರ ಪಡೆಯುವಂಥ ಕೆಲಸವನ್ನು ಮಾಡ್ತೇವೆ ಸರ್. ಇನ್ನೊಂದು ಅವರವರ ಸ್ವಂತ ವಿಷಯ ಆಗಿರೋದ್ರಿಂದ ಅದನ್ನು ಈಗ ನಾವು DC ಮೇಡಮ್ನ ಮೀಟ್ ಮಾಡಿದ್ಮೇಲೆ ಅವರ ಇವ್ರು ನಮ್ಮ ಸ್ಟಾಫ್ ಎಲ್ಲ ಹೋಗಿ DC ಮೇಡಮನ್ನು ಮೀಟ್ ಮಾಡಿದ್ದಾರೆ. ಅವರು ಪಾಸ್ಟ್ ಕಮಿಟಿಯಲ್ಲಿ ಅದನ್ನು ಇಟ್ಬಿಟ್ಟು ಅದನ್ನು ಇದು ಮಾಡಿ ನನಗೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ಅದರ ನಿಟ್ಟಿನಲ್ಲಿ ಬಂದ ತಕ್ಷಣ ಅದರ ಕ್ರಮ ವಹಿಸ್ತೀವಿ ಸರ್. ವಿದ್ಯಾರ್ಥಿನಿ ವಿರುದ್ಧವೇ DCಗೆ ಉಪನ್ಯಾಸಕರಿಂದ ದೂರು. ವಿದ್ಯಾರ್ಥಿನಿ ನೀಡಿದ ದೂರು ಆಧರಿಸಿ ಕ್ರಮ ಎಂದ SP. ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ನಡೆದಿರುವ ಕರ್ಮಕಾಂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಇದರ ನಡುವೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ಗೆ ಮೆಡಿಕಲ್ ಕಾಲೇಜು ಉಪನ್ಯಾಸಕರು ವಿದ್ಯಾರ್ಥಿನಿ ವಿರುದ್ಧವೇ ದೂರು ನೀಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ DC ಮೀನಾ ನಾಗರಾಜ್, ಕಾಲೇಜು ಶಿಸ್ತು ಸಮಿತಿಯಿಂದ ವರದಿ ಕೇಳಿದ್ದೇನೆ, ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ರು. ಇನ್ನು SP ವಿಕ್ರಮ್ ಆಮ್ಟೆ ವಿದ್ಯಾರ್ಥಿನಿ ನೀಡಿರೋ ದೂರು ಆಧರಿಸಿ ತನಿಖೆ ನಡೆಸಲು ಆದೇಶಿಸಿದ್ದೇನೆ ಅಂತ ಹೇಳಿದ್ರು. ಮೊದಲನೇ ಭಾಗದ್ದು ಇನ್ ಟರ್ಮ್ಸ್ ಆಫ್ ನನಗೆ ನಿನ್ನೆ ಮೆಡಿಕಲ್ ಕಾಲೇಜ್ ಸ್ಟಾಫ್ ಅವ್ರು ಬಂದು ಒಂದು ಮನವಿ ಕೊಟ್ಟಿದ್ದಾರೆ. ಅದು ಐ ಥಿಂಕ್ ಪೊಲೀಸ್ನವ್ರಿಗೆ ನೀವು ಹೇಳ್ದಂಗೆ ಮೊದಲನೇ ಭಾಗದ ಕಂಪ್ಲೇಂಟ್ ಹೋಗಿದೆ, ಅದು ವಿದ್ಯಾರ್ಥಿನಿನೇ ಅಡ್ಮಿನಿಸ್ಟ್ರೇಷನ್ ಮೇಲೆ ನೀಡಿರುವಂಥ ದೂರು. ನನಗೆ ಬಂದಿರೋವಂಥ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ವಿದ್ಯಾರ್ಥಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋವಂಥದ್ದು. ತಮಗೆಲ್ಲ ಗೊತ್ತಿರೋ ಹಾಗೆ ಕಾಯ್ದೆಯಲ್ಲೇ ಈಗ ಪ್ರತಿಯೊಂದು ಸಂಸ್ಥೆಯಲ್ಲಿ ಒಂದು ಪಾಶ್ ಕಮಿಟಿ ಅಂತ ಇರುತ್ತೆ, ಪ್ರೊಟೆಕ್ಷನ್ ಅಗೇನ್ಸ್ಟ್ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಅಂತ. ಐಡಿಯಲಿ ಆ ಕಮಿಟಿಯವರು ಇದನ್ನ ವಿಚಾರಣೆ ಮಾಡಿ ಒಂದು ವರದಿಯನ್ನು ಕೊಡಬೇಕು. ನಾನು ಅಲ್ಲಿ ಡಾಕ್ಟರ್ ಲಾವಣ್ಯ ಅಂತ ಅವರು ಆ ಪಾಶ್ ಕಮಿಟಿಯ ಹೆಡ್ ಇದ್ದಾರೆ. ಸೊ ಅವರಿಗೆ ನಾನು ಸೋಮವಾರದೊಳಗಡೆ, ಯಾಕೆ ನೆನ್ನೆ ಮನವಿ ಕೊಡ್ಬೇಕಾದ್ರೆ ಅವರು ಹಾಜರಿದ್ರು, ಆ ಮನವಿಯ ಸಂಬಂಧ ಅವರು ನ್ಯೂಟ್ರಲ್ ಆಗಿ ಆ ಪಾಶ್ ಕಮಿಟಿಯವರು ಒಂದು ವರದಿ ಕೊಡಬೇಕು ಅನ್ನೋದು ಒಂದು. ಎರಡನೇದು, ಈ ವ್ಯಾಪ್ತಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವ್ಯಾಪ್ತಿ ಇರೋದ್ರಿಂದ ನಾನೀಗ ಇದನ್ನ ಅವರ ಮನವಿಗಳನ್ನು ಸಹಿತ ನಾವು ರಿಜಿಸ್ಟ್ರಾರ್ಗೆ ಕಳಿಸ್ಕೊಡ್ತೇನೆ. ನನಗೆ ವಿದ್ಯಾರ್ಥಿನಿದು ಯಾವುದೇ ರೀತಿಯಾದ ದೂರು ಬಂದಿಲ್ಲ. 2023 ನಡೆದಿರ್ತಕ್ಕಂಥ ಘಟನೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ IPC ಸೆಕ್ಷನ್ ಅದಕ್ಕೆ ಇನ್ವೋಕ್ ಮಾಡಬೇಕಾಗಿತ್ತು. ನಾವು ಇನ್ವೋಕ್ ಮಾಡಿದ್ದೀವಿ, FIR ಅನ್ನ ಮಾಡಿ ಅವ್ರಿಗೆ FIR ಪ್ರತಿ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಅದ್ರ ಬಗ್ಗೆ ನಾವು ಕುಲಂಕುಷವಾಗಿ ವಿಚಾರಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಆಗಿರ್ತಕ್ಕಂಥ ಘಟನೆ ಆಗಿದ್ರೆ ನಾವು ಇಮಿಡಿಯೇಟ್ ಆಗಿ ಆಕ್ಟ್ ಮಾಡಬಹುದಿತ್ತು. ಸೊ ಅದು 2023 ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಕೆಲವೊಂದು ಎವಿಡೆನ್ಸಸ್ಗಳು ಬೇಕಾಗ್ತವೆ ನಮಗೆ. ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ ರೂರಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತೆ ಯಾವಾಗ ಅದು ಇನ್ಸಿಡೆಂಟ್ ಆಗಿತ್ತು ಅವಾಗ ಮೆಡಿಕಲ್ ಕಾಲೇಜ್ ಅಲ್ಲಿ ಇರಲಿಲ್ಲ, ಮೆಡಿಕಲ್ ಕಾಲೇಜ್ ಏನೋ ಬೇರೆ ಕಡೆ ಇತ್ತು ಅಂತಕ್ಕಂಥದ್ದು ಒಂದಿದೆ. ಸೊ ಆ ಜುರಿಸ್ಟಿಕ್ಷನ್ ನಾವು ವಿ ಆರ್ ವೆರಿಫೈಯಿಂಗ್ ಇಟ್. ನಾವು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಚಿಕ್ಕಮಗಳೂರು ಸೇರಿ ಮಲೆನಾಡು ಜನರ ಬಹಳ ದಿನಗಳ ಬೇಡಿಕೆಯಾದ ಮೆಡಿಕಲ್ ಕಾಲೇಜು ಸ್ಥಾಪನೆ ಕನಸು ನನಸಾಗಿತ್ತು. ಆದರೆ ಈ ಕಾಲೇಜು ಸ್ಥಾಪನೆಯಾದ ದಿನದಿಂದ ಬೇಡದ ಸುದ್ದಿಗಳಿಗೆ ಸದ್ದು ಮಾಡ್ತಿರೋದು ಮಾತ್ರ ದುರಂತ. ಇನ್ನು ಚಿಕ್ಕಮಗಳೂರಿನ ಪಕ್ಕದ ಶಿವಮೊಗ್ಗದಲ್ಲಿ ಮದುವೆಯಾದ 7 ತಿಂಗಳಿಗೆ ವಿವಾಹಿತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ.